ಜಾನಕಿಯೋರ್ವಳನ್ನೇ ಬಿಟ್ಟು ಬರಬಾರದೆಂದು ನಿನಗೆ ಹೇಳಿರಲಿಲ್ಲವೇ? ಏತಕ್ಕಾಗಿ ಬಂದೆ? ಅಣ್ಣ, ದೂರದಲ್ಲಿ ನಿಮ್ಮ ಆರ್ತ ಧ್ವನಿ ಕೇಳಿ ಬರಲು ಮಾತೆಯವರು ಭೀತರಾಗಿ ನಾನು ಎಷ್ಟು ಬೇಡವೆಂದರು ಅವಾಚ್ಯ ಶಬ್ದಗಳನ್ನಾಡಿ ನನ್ನನ್ನು ಕಳುಹಿಸಿದರು. ಅಣ್ಣ, ಕಳುಹಿಸಿದರು. ಆಘಾತವಾಯಿತು ಲಕ್ಷ್ಮಣ, ಆಘಾತವಾಯಿತು. ಅದು ಸಾರಂಗವಲ್ಲ, ಮಾರೀಚನು ಸಾರಂಗ ವೇಷದಲ್ಲಿ ಬಂದು ನಮ್ಮನ್ನು ವಂಚಿಸಿದನು. ನಡೆ, ಜಾಗ್ರತೆಯಾಗಿ ಹೋಗಿ ಸೀತೆಯನ್ನು ನೋಡೋಣ. ನಡೆ ಅಣ್ಣ. ಮಾತಾ, ಜಾನಕಿ, ಅಮ್ಮ, ವೈದೇಹಿ, ಮನೋಹರೇ, ಜನನಿ, ಎಲ್ಲಿರುವೆ ಸೀತಾ? ಜಾನಕಿ, ಲಕ್ಷ್ಮಣ, ಸೀತೆಯು ಇಲ್ಲೆಲ್ಲಿಯೂ ಕಾಣುತ್ತಿಲ್ಲವಲ್ಲ. ನಡೆ, ಗೋದಾವರಿ ತೀರದಲ್ಲಿರುವಳು ಏನೋ ನೋಡೋಣ. ನಡೆಯೋಣ. ಜಾನಕಿ, ಮನೋಹರೇ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ, ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ, ಅಮ್ಮ ನಿನ್ನ ವಿರಹದಿಂದ, ಅಮ್ಮ ಜನನಿ, ಅಮ್ಮ ನಿನ್ನ ವಿರಹದಿಂದ ಸುಖಿಸಬಲ್ಲನೆ ರಾಮಚಂದ್ರ. ಸುಖಿಸಬಲ್ಲನೆ ರಾಮಚಂದ್ರ. ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ. ಅಮ್ಮ ಜನನಿ, ಕಾಂಚನ ಮೃಗವ ಬಯಸಿದೆ ಏಕೆ ಅಮ್ಮ? ಅಮ್ಮ, ಅಮ್ಮ, ಅಮ್ಮ. ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ? ಅಮ್ಮ ಜನನಿ, ಕಾಂಚನ ಮೃಗವ ಬಯಸಿದೆ ಏಕೆ ಏನ ಬೇಳಲಿ ರಾಮಗೆ? ಮತ್ತೇಗೆ ತೋರಲಿ ಮುಖವನು ನಾ? ಮತ್ತೇಗೆ ತೋರಲಿ ಮುಖವನು ನಾ? ಧರಣಿ ಜಾತೆ ಮಾತೆ ಸೀತೆ ಕಾಣದಾದಳೆ ರಾಮ ಕಾಣದಾದಳೆ ಕಾಣದಾದಳೆ. ಗೋಧಾವರಿ ದೇವಿ ಮೌನವಾಂತಿ ಏಕೆ? ವೈದೇಹಿ ಏನಾದಳೋ? ವೈದೇಹಿ ಏನಾದಳೋ? ಹಾ ಸೀತಾ,
ಮೌನವಾಂತಿಗೆ ಏಕೆ ವೈದೇಹಿ ಏನಾದಳೋ ಆ ವೈದೇಹಿ ಏನಾದಳೋ ಆ ಜಾನಕಿ ಸೀತಾ ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ಜಾನಕಿ ಮಾಮರದ ಮರೆಯಲ್ಲಿ ಕುಳಿತಿರುವ ಕೋಗಿಲೆಯೇ ಸೀತೆ ಇರುವ ಸುಳಿಯ ತೋರೆಯ ಮಸಣ ಮೌನದಿ ಸುಳಿವ ವಿಪಿನವಾಸಿಗಳ ನೀವು ಮಸಣ ಮೌನದಿ ಸುಳಿವ ವಿಪಿನವಾಸಿಗಳ ನೀವು ಧರಣಿ ಜಾತೆಯ ಕಾಡಿರ ನೇಸರನೆ ನೀನೇಕೆ ಮೋಢ ಮರೆ ಮಾಡಿರುವೆ ಲಕ್ಷ್ಮಣ ನೇಸರನೆ ನೀನೇಕೆ ಮೋಢ ಮರೆ ಮಾಡಿರುವೆ ಸೀತೆ ಇರುವ ಸುಳಿಯ ತೋರೆಯ ಸೀತಾ 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 ಜಾನಕಿ ಎಲ್ಲಿರುವೆ ಮನೋಹರೇ ಹೇಗಿರುವೆ ಲಕ್ಷ್ಮಣ ಗೋದಾವರಿ ತೀರದಲ್ಲಿಯೂ ಜಾನಕಿಯ ಸುಳಿವೇ ಸಿಗಲಿಲ್ಲ ನಡೆ ಮುಂದೆ ಹೋಗಿ ಜಾನಕಿಯನ್ನಾರು ಇರುವಳೋ ಏನು ನೋಡೋಣ ಸೀತಾ ಮೋಸವಾಯಿತು ಲಕ್ಷ್ಮಣ ಮೋಸವಾಯಿತು ನಾವು ಇಲ್ಲದಿರುವ ಸಮಯವನ್ನು ಸಾಧಿಸಿ ಯಾರೋ ಜಾನಕಿಯನ್ನು ಅಪಹರಿಸಿರುವಂತೆ ತೋರುತ್ತಿರುವುದು ಏನ ಮಾಡಲಿ ಎಲ್ಲಿ ಹುಡುಕಲಿ ನನ್ನ ವೈದೇಹಿಯನ್ನ ಜಾನಕಿ ಸೀತಾ ಪ್ರಾಜ್ಞನಾದ ನೀನೇ ಪರಿತಪಿಸಿ ನಮ್ಮನ್ನು ಸಂತೈಸುವ ಅಣ್ಣ ಇಲ್ಲಿ ಯಾವುದೋ ಒಂದು ಪಕ್ಷಿಯು ಬಿದ್ದಿರುವುದು ಇದು ಏನಾದರೂ ಮಹಾದೇವರು ನುಂಗಿರಬಹುದೇ ಅಪ್ಪಣೆಯನ್ನು ಕೊಟ್ಟರೆ ಇದನ್ನು ಈಗಲೇ ಸಂಹರಿಸಿ ಬಿಡುವನಣ್ಣ ಸಹೋದರ ಶಾಂತನಾದ ಆತನು ನಮ್ಮ ನಾಮಸ್ಮರಣೆಯನ್ನೇ ಮಾಡುತ್ತಾನೆ ಬಾ ಸಮೀಪಕ್ಕೆ ಹೋಗಿ ಯಾರೆಂದು ವಿಚಾರಿಸೋಣ ರಾಮಚಂದ್ರ ರಾಮಚಂದ್ರ ಅಯ್ಯ ಪಕ್ಷಿರಾಜ ನೀನು ಯಾರು ನಿನ್ನ ಈ ದುರಾವಸ್ಥೆಗೆ ಕಾರಣವೇನು ಅಯ್ಯ ನನ್ನನ್ನು ವಿಚಾರಿಸುತ್ತಿರುವ ನೀವು ಯಾರು ನಾವು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರರು ರಾಮಲಕ್ಷ್ಮಣರು ರಾಮಚಂದ್ರ ನಾನು ನಿಮ್ಮ ತಂದೆಗೆ ಮಿತ್ರನಾದ ನನ್ನನ್ನು ಜಟಾಯುವೆಂದು ಕರೆಯುವರು
ದುರುಳನಾದ ರಾವಣನು ಜಗನ್ಮಾತೆಯನ್ನು ಕಳ್ಳನಂತೆ ಕದ್ದುಕೊಂಡು ಹೋಗುವಾಗ ಅಡ್ಡಗಟ್ಟಿದನು. ಅದಕ್ಕೆ ಅವನು ನನ್ನ ಪ್ರಾಣದ ನೆಲೆಯನ್ನರಿತು ಈ ರೀತಿ ದುರವಸ್ಥೆಗೆ ಗುರಿ ಮಾಡಿದನು ರಾಮಚಂದ್ರ. ಆಗ ಮಾತೆಯವರು ನಿಮಗೆ ಈ ವಿಷಯವನ್ನು ತಿಳಿಸುವ ತನಕ ಜೀವದಿಂದಿರು ಎಂದು ಆಶೀರ್ವಾದ ಮಾಡಿದರು. ಇದು ನನ್ನ ಪ್ರಾಣ ಪಕ್ಷಿಯು ಹಾರಿ ಹೋಗುವಂತಿದೆ. ನನಗೆ ಸದ್ಗತಿಯನ್ನು ನೀಡು ರಾಮಚಂದ್ರ. ದಶರಥ ರಾಮ ಸುಗುಣಾಭಿಸುವ ಜಟಾಯು ನಮಗೋಸ್ಕರ ಮರಣ ಹೊಂದಿದೆಯಾ? ಅಯ್ಯೋ ಲಕ್ಷ್ಮಣ, ನೋಡಿದೆಯಾ? ನಮಗೆ ಸಹಾಯ ಮಾಡಲು ಬಂದ ಜಟಾಯು ಮರಣ ಹೊಂದಿದನು. ಈತನು ನಮ್ಮ ತಂದೆಯ ಮಿತ್ರನಾದ ಕಾರಣ ಈತನ ಅಂತ್ಯಕ್ರಿಯೆಯನ್ನು ಮುಗಿಸಿ ನಂತರ ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗೋಣವೇ? ಹಾಗೆ ಆಗಲಿ ಅಣ್ಣ. जानकी शुभा काये सीता सीता प्रेम जाए सोममुखिए सखिए जानकी शोभा काये ये 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 प्रेम जाए लक्ष्मण सरसलीला चिगुरे शृंगार लाहरे सहोदरा सरसलीला चिगुरे शृंगार लाहरे सरसलीला चिगुरे शृंगार लाहरे सहोदरा सरस लीला चिगुरे शृंगार लाहरे सरस लीला चिगुरे शृंगार लाहरे अनुपमा
ಸೋಮಮೂಖಿಯೇ ಸಖಿಯೇ ಜಾನಕಿ ಶೋಭಾಕಾಯೇ ಪ್ರೇಮ ಜಾಯೇ. ಎಲ್ಲಿರುವೆ ಮನೋಹರೆ, ಹೇಗಿರುವೆ? ಎಷ್ಟು ಹುಡುಕಿದರೂ ನನ್ನ ಸೀತೆಯ ಸುಳಿವೇ ಸಿಗಲಿಲ್ಲ. ಲಕ್ಷ್ಮಣ, ಮುಂದೆ ಹೋಗಿ ಜಾನಕಿಯ ಸುಳಿವನ್ನು ತಿಳಿಯೋಣ. ನಡೆಯಣ್ಣ. ಕಂಡಿರೇ ತಾವರೆಯೇ, ಕಂಡಿರೇ ತಾವರೆಯೇ, ಮತ್ತೆ ಕೋಗಿಲೆಯೇ ತರುಲತೆಗಳಿರ ಕಂಡಿರೇ ನನ್ನ ಸೀತೆಯ, ಕಂಡಿರೇ ಪಲ್ಲವ ಧಾರೆಯ ಸೀತಾ 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 ಸೀತಾ. ಇಲ್ಲ ಲಕ್ಷ್ಮಣ, ಇಲ್ಲ. ಎಷ್ಟು ಹುಡುಕಿದರೂ ನನ್ನ ಸೀತೆಯ ಸುಳಿವೇ ಸಿಗಲಿಲ್ಲ. 14 ವರ್ಷ ವನವಾಸವನ್ನು ಮುಗಿಸಿಕೊಂಡು ಅಯೋಧ್ಯೆಗೆ ಹಿಂತಿರುಗಿದಾಗ ಪುರಜನರು, ಪರಿಜನರು, ಮಾತೆಯವರು ರಾಮ ರಾಮ ಸೀತೆಯಲ್ಲಿ, ಜನಕ ಸುತೆಯಲ್ಲಿ, ವೈದೇಹಿಯಲ್ಲಿ ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ ಲಕ್ಷ್ಮಣ? ಏನೆಂದು ಉತ್ತರಿಸಲಿ? ಇಲ್ಲ 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 ಇಲ್ಲ, ಈ ಅಪಮಾನವನ್ನು ನಾನು ತಾಳಲಾರೆ. ಅದು ಅಲ್ಲಿ ಕಾಣುತ್ತಿರುವ ಪರ್ವತದ ಮೇಲಿನಿಂದ ಬಿದ್ದು ನಾನೀಗಲೇ ಪ್ರಾಣತ್ಯಾಗ ಮಾಡಿಕೊಳ್ಳುತ್ತೇನೆ. ನಿನ್ನನ್ನು ಕಳೆದುಕೊಂಡು ನಾನೇಗೆ ಜೀವಿಸಲಣ್ಣ? ನಡೆಯಣ್ಣ, ನಾನೂ ಸಹ ನಿಮ್ಮನ್ನೇ ಹಿಂಬಾಲಿಸುವೆನು. ಆಂಜನೇಯ, ಆಂಜನೇಯ, ಯಾರು ಈರುವ ರಾಜಕುಮಾರರು ಕಬಂದನೆಂಬ ರಾಕ್ಷಸರು ಪರ್ವತವೆಂದು ತಿಳಿದು ಹತ್ತಿ ಮೋಸವಾಗುತ್ತಿರುವರು. ಅವರನ್ನು ಬೇಗ ಹೋಗಿ ಕಾಪಾಡು. ಓ ಋಷಿಕುಮಾರರೇ, ಓಹೋ ಋಷಿಕುಮಾರರೇ, ಹತ್ತಬೇಡಿ ಹತ್ತಬೇಡಿ, ಅದು ಪರ್ವತವಲ್ಲ. ಕಬಂದನೆಂಬ ರಾಕ್ಷಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಎಂದಿರಿಗೆ ಎಂದಿರಿಗೆ. ಏನು? ಕಬಂದನೆಂಬ ರಕ್ಕಸನು ಪರ್ವತಾಕೃತಿಯಲ್ಲಿ ಬಿದ್ದಿರುವನು. ಸಹೋದರ ಅಣ್ಣ, ಗೂಡು ಬಾಣವನ್ನು ನೀನೊಂದು ತೋಳನ್ನು ಕತ್ತರಿಸು, ನಾನೊಂದು ತೋಳನ್ನು ಕತ್ತರಿಸುವೆ. ಇಬ್ಬರು ಸೇರಿ ಸೀಳಿ ಹಾಕೋಣ. ಹಾಗೆ ಆಗಲಿ ಅಣ್ಣ. ಲಕ್ಷ್ಮಣ, ಅಣ್ಣ, ಕಬಂದನ ವೃತ್ತಾಂತವನ್ನು ತಿಳಿಸಿದವರು ಯಾರಾಗಿರಬಹುದು? ಅದು ಅಲ್ಲದೆ ಈ ಪ್ರದೇಶವನ್ನು ಮೆಟ್ಟಿದ ಕೂಡಲೇ ನನ್ನ ಮನಸ್ಸಿನಲ್ಲಿ ಒಂದು ವಿಧವಾದ ಶಾಂತಿ ಸಮಾಧಾನಗಳು ಹುಡುಕುತ್ತವೆ. ಆದ ಕಾರಣ ನಾವು ಕ್ಷಣಕಾಲ ಇಲ್ಲಿಯೇ ವಿಶ್ರಮಿಸಿಕೊಂಡು ನಂತರ ಮುಂದೆ ಹೋಗೋಣವೇ? ಅಣ್ಣ, ನೊಂದು ಬೆಂದ ನಿಮ್ಮ ಮನಸ್ಸಿಗೆ ಶಾಂತಿ ಸಮಾಧಾನ ಇಲ್ಲಿ ಸಿಗುವುದಾದರೆ ಹಾಗೆ ಆಗಲಣ್ಣ. ಬನ್ನಿ. ನಳಿನ ದಳದಂತೆ ಒಳವ ಕಂಗಳುಳ್ಳ 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 ನಳಿನ ದಳದಂತೆ
ಹೊಳೆವ ಕಂಗಳುಳ್ಳ ಭಾನುಚಂದ್ರನಂ ಬೆರಗುಗೊಳಿವಂತ ಭಾನುಚಂದ್ರನಂ ಬೆಳಗುಗೊಳಿಸಿರುವ ಹೀರಾದಿ ವೀರರ ಶೂರಾದಿ ಶೂರರ ವೀರಾದಿ ವೀರರ ಶೂರಾದಿ ಶೂರರ ಕಂಡು ಕಂಡು ನಾ ಬೆರಗುಗೊಂಡಿಹೇನೀಗ ಕಂಡು ಕಂಡು ನಾ ಬೆರಗುಗೊಂಡಿಹೇನೀಗ ಕಂಡೆ ದಿವ್ಯ ಮೂರ್ತಿಗಳ ಕಣ್ಣಾರ ಕಂಡೆ ದಿವ್ಯ ಮೂರ್ತಿಗಳ ಕಂಡೆ ದಿವ್ಯ ಮೂರ್ತಿ. ಆಹಾ, ಏನು ಆಶ್ಚರ್ಯವಿದೆ! ಇವರಿಂದ ಕವಂದನ ಶಾಪ ವಿಮೋಚನೆ ತಂದ ಮೇಲೆ ಇವರಾರೋ ಮಹಾನುಭಾವರಂತೆ ಕಾಣುವರು. ಷೋಡ ಸಲಕೆಗಳಿಂದಲೂ ದೀರ್ಘವಾದ ಬಾವುಗಳೆಂದರೆ ಕುಣಿದೇವರನ್ನು ರಾಜಪುತ್ರನೆಂದು ಭಾವಿಸೋಣವೇ? ಜಟಾವಲ್ಕಲಧಾರಿಗಳಾಗಿರುವ ಮುನಿಕುಮಾರನೆಂದು ಭಾವಿಸೋಣವೇ? ಧನುರ್ಧಾರಿಗಳಾಗಿರುವರು. ರಜತಗಿರಿಯ ನಿಲೆಯನಾಗಿ ರಂಜಿಪ ಕಾಯಕನಾಗಿ ರಮಣೀಯವದನಾಗೂ ರಾಜಿಸುವ ಈತನು ರಾಜಸೇವಕ. ಈತನೇ ಆತನಾಗಿದ್ದೊಡೆ ಶಿರದಿ ಶಂಕು ಚಕ್ರ ಗದಾ ಪದ್ಮಗಳಿಲ್ಲ, ಮಣಿಮಕುಟ ರತ್ನಾಮರ ಧರಿಸಿಲ್ಲ. ಪಣಿಶಾಯ ಪ್ರಾಣನಾದವರದ ಈತನಲ್ಲ 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 ಅಂದ ಮೇಲೆ ಇವರು ಆರಾಗಿರಬಹುದು ಆರಾಗಿರಬಹುದು ಆರಾಗಿರಬಹುದು. ಲಕ್ಷ್ಮಣ, ಅಣ್ಣ, ಆ ವಿಚಿತ್ರ ಮೂರ್ತಿಯನ್ನು ನೋಡಿದೆಯಾ? ಎಷ್ಟೊಂದು ಮನೋಹರವಾಗಿರುವುದು. ಕಬಂಧನ ವೃತ್ತಾಂತವನ್ನು ತಿಳಿಸಿದವನು ಈತನೇ ಇರಬೇಕು. ಅದು ಅಲ್ಲದೆ ಆತನ ಕಿವಿಗಳಲ್ಲಿ ರಾರಾಜಿಸುತ್ತಿರುವ ಕರ್ಣಕುಂಡಲಗಳನ್ನು ನೋಡಿದೆಯಾ? ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಬೆಳಗುತ್ತಿರುವುದಲ್ಲ? ಆಹಾ, ಇಂತಿವರ ನುಡಿಯ ದೂರದಲ್ಲಿ ಕೇಳಿ, ಇಂತು ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ಗೆ ಇಂತಿವರ ನುಡಿಯ ಇವರ ನುಡಿಯ ಇಂತೂ ಇವರ ನುಡಿಯ ಬಹುದೂರದಲ್ಲಿ ಕೇಳಿ, ಸ್ವಾಂತದಲ್ಲಿ ಸಂತಸವ ತಾಳ್ಗೆ ತಾಳ್ಗೆ. ಆಹಾ ಆಹಾ, ನಮ್ಮ ಮುನ್ನೊಂದ ನುಡಿ ನುಡಿಯೇ ನಮ್ಮ ಮುಂದೊಂದ ನುಡಿ ನುಡಿಯೇ ಆ ನುಡಿ ನಿಜದಿ ಸಮ್ಮತವಾಯಿತು ತಿಳಿಯೇ ರಚಿಸುವ ದೊರೆ ಬಂದ ಎಲ್ಲ ರಚಿಸುವ ದೊರೆ ಬಂದ ಚಿಂತೆಯೇ ಕೈಯ ಹಾಡುದು ಆನಂದ ಆ ಆ ಧನ್ಯನಾದೆ ಧನ್ಯನಾದನು ದಿವ್ಯ ಗಂಗಳಲ್ಲಿ
ಕ್ಷಣಾರ್ಥದಲ್ಲಿ ಸಜೀವನಗಳ ಶ್ರೀ ವಿನೋದ ಸರಿ ವನದ ಲಕ್ಷ್ಮೀ ವಿನೋದ ನರಹರಿಯುತ್ತಾನೆ ಎನಗೊಲಿದು ಪ್ರತ್ಯಕ್ಷನಾದ ಆಹಾ ಏನಾಶ್ಚರ್ಯವಿದು ನನ್ನಲ್ಲಿರುವ ಕಿವಿಯ ಕುಂಡಲಗಳು ಯಾರಿಗೂ ಗೋಚರಿಸತಕ್ಕಂತಿಲ್ಲ ಇವರಿಗೆ ಗೋಚರಿಸಿತು ಅಂದ ಮೇಲೆ ನನ್ನ ತಾಯಿಯಾದ ಅಂಜನಾದೇವಿಯ ಮಾತು ಇಂದಿಗೆ ಸಫಲವಾಯಿತು ಮಗು ಯಾರು ಈ ನಿನ್ನ ಕಿವಿಯ ಕರ್ಣಕುಂಡಲನ್ನು ಗುರುತಿಸುವರೋ ಅವರೇ ಮಾನವತಾರಿಯಾದ ಶ್ರೀರಾಮಚಂದ್ರನೆಂತಲೂ ಅವರ ಪಾದ ಪೂಜೆ ಮಾಡಿ ಧನ್ಯನಾಗು ಎಂದಿದ್ದಳು ಆದ್ದರಿಂದ ಇವರಾರೆಂದು ಸಮೀಪಕ್ಕೆ ಹೋಗಿ ನಾನೇ ವಿಚಾರಿಸುವೆನು ರವಿಶಶಿಗಳಂತಿರ್ಪ ರಮ್ಯಮೂರ್ತಿಗಳಾರೋ ರಮಣೀಯಮಾದ ನಾಮದ ರಮಣೀಯಮಾದ ನಾಮದೇ ರವಿಕುಲದ ಶ್ರೀ ದಶರಥಾಂಕಿತನ ಪುತ್ರರೈ ನಾವು ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ರಾಮ ಲಕ್ಷ್ಮಣರೆಂದು ಕರೆವರೆಮ್ಮ ಸಾರ್ವಭೌಮರೇ ಶಿರದಿ ಚೀರವಲ್ಕಲಗಳೇಕೆ ಸಮದಳಿ ವನದಿ ಸಂಚರಿಸಲೇಕೆ ಈರೇಳು ವರ್ಷ ಅನುಭವಿಸೆ ಈ ರೂಪಿನಿಂದಿರಲೆಮ್ಮ ಜನಕನಾಗ್ನೇ ಕೋಪಿರಲ್ಲಿದೆ ಮುಂದೆ ಕೋಪಿರಲ್ಲಿದೆ ಮುಂದೆ ಪಾವನಾತ್ಮರ ಬೇಡಿ ಪ್ರಾರಮಾರ್ಥ ಸಂಗತಿಯ ಪ್ರಾರ್ಥಿಸುವೆನು ಪತ್ನಿಯನು ಕದ್ವೊಯ್ದ ಪಾಪಿ ರಾವಣನೆನ್ನ ಪತ್ನಿಯನು ಕದ್ವೊಯ್ದ ಸ್ವತವರಿಯದಿ
ಅನಿತಾದಳೆ ಅನಿತಾದಳೆ ಆಭರಣಗಳಾರನು ನೋಡಿರಲಿ ಆರ್ತದರಿಯಲೋರ್ವಳ್ ಎಸೆದಳಿ ಅಕಟ ಅಕಟ ಅಕಟಕಟ ಕಂಡೆನ ಅಕಟ ಕಂಡೆನ ಸೀತೆಯಾಭರಣಗಳ ಆಕಾರವೇ ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂತು ಸೀತೆಯಾಕಾರವೇ ಮುಂದೆ ಬಂದಂತೆ ನಿಂತು ಅಯ್ಯ ಅಯ್ಯ ಯಾರ ಧೊಡೆ ಯಾರ ಧೊಡೆ ಎಮ್ಮ ಪ್ರಾಣ ನೀನು ಬೇರಲ್ಲ ವಾಯುನಂದನನು ನಾನು ರಾಜಿಸೈ ಪರಮ ಭಕ್ತ ನೀನು ಶ್ರೀರಾಮದೂತ ಹನುಮಂತ ನಾನು ಹನುಮಂತನ ದೇವತಾ ದರ್ಶನಕ್ಕೂ ಗುರುಹಿರಿಯರ ಸನ್ನಿಧಿಗೂ ರಿಕ್ತಾಸ್ತ್ರದಿಂದ ಹೋಗಬಾರದೆಂದು ಶ್ರುತಿ ಸಮ್ಮತ. ಆದ್ದರಿಂದ ಇಲ್ಲೇ ದೊರೆಯಬಹುದಾದ ಫಲಪುಷ್ಪಾದಿಗಳನ್ನು ತೆಗೆದುಕೊಂಡು ಬಂದು ಇವರ ಪಾದಕ್ಕೆ ಅರ್ಪಿಸಿ ಧನನಾಗುವೆನು. ದಯಾಳು ಶ್ರೀ
ನಿನ್ನನೆ ಮಾಡ ಮಾನಿಸಿ ಪಾಲಾಯಾಮ ರಾಮಾಯ ರಾಮಭಕ್ತಿ ರಾಮಚಂದ್ರಾಯ ವೇದಸೇ ನಾಥಾಯ ರಘುನಾಥಾಯ ಸೀತಾಯ ಪತಯೇ ನಮಸ್ತೆ 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 ನಮಃ. ಬೋ ರಾಘವ ದಾಶರಥೆ ಪಾಯಿ ಮಾಂ ಪಾಯಿ ಇಂದಿಗೆ ನನ್ನ ರಾಘವ ದಾಶರಥೆ ಪಾಯಿ ಮಾಂ ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು. ದೇವ ಬ್ರಹ್ಮಚರ್ಯಮ ಆಶ್ರಮದಲ್ಲಿರುವ ತನ್ನನ್ನು ತಮ್ಮ ಪಾದ ಸೇವಕರನ್ನಾಗಿ ಸ್ವೀಕರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಸ್ವಾಮಿ. ಅಯ್ಯ, ನಿನ್ನ ವಿನಯ ವಿಶ್ವಾಸಗಳಿಗೆ ನಾನು ಮನಸೋತಿರುವೆನು. ನೀನು ಯಾರು? ನಿನ್ನ ವೃತ್ತಾಂತವೇನು? ಇಲ್ಲಿಯ ಸಮಾಚಾರವೇನು? ದೇವ ಕೇಸರಿ ಎಂಬ ಕುಪಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿಯ ಗರ್ಭಾಂಬುದಿಯಲ್ಲಿ ಈಶ್ವರ ಪ್ರಣೀತ ವಾಯುದೇವನ ವರಪ್ರಸಾದದಿಂದ ಜನಿಸಿದ ನನ್ನನ್ನು ಆಂಜನೇಯನೆಂತಲೂ ಹನುಮಂತನೆಂತಲೂ ಮಾರುತಿ ಎಂತಲೂ ಕರೆಯುವರು. ದೇವ ಇಲ್ಲೇ ಸ್ವಲ್ಪ ದೂರದಲ್ಲಿ ನನ್ನ ಒಡೆಯನಾದ ಸುಗ್ರೀವರಾಜನಿರುವನು. ತಾವು ದಯಮಾಡಿ ಅಲ್ಲಿಗೆ ಬಂದರೆ ಆತನಿಗೂ ನಿಮಗೂ ಸಖ್ಯ ಬೆಳೆಸುವೆನು. ಮಾರುತಿ, ದೇವ ನಾವು ಮಾರ್ಗಾಯಾಸದಿಂದ ಬಹಳವಾಗಿ ಬಳಲಿದ್ದೇವೆ. ಆದ ಕಾರಣ ನಿಮ್ಮೊಡೆಯನಾದ ಸುಗ್ರೀವರಾಜನನ್ನು ಇಲ್ಲಿಗೆ ಬರಮಾಡು. ಅಪ್ಪಣೆ ಅಂತಾಗಲಿ ಒಡೆಯ. ಓ ಸುಗ್ರೀವರಾಜ, ಓಹೋ ಸುಗ್ರೀವರಾಜ, ಬೇಗ ಬಾ. ಈಗ ಬಂದಿರುವವರು ಶತ್ರು ಪಕ್ಷದವರಲ್ಲ, ನಮ್ಮನ್ನು ನಿಂದಿರಿಸಲು ಜಗದೊಡೆಯಾದ ರಾಮಲಕ್ಷ್ಮಣರು ಬಂದಿರುವರು. ಬಂದವರೊಡನೆ ಕಷ್ಟವನ್ನು ವಿಭಿನ್ನಿಸಿಕೋ, ನಮ್ಮ ವಂಶವು ಪಾವನವಾಗುವುದು. ದೇವ, ಶರಣಾಗತರಾದ ನಮ್ಮನ್ನು ಕಾಪಾಡಬೇಕು ದೇವ, ಕಾಪಾಡಬೇಕು. ಸುಗ್ರೀವರಾಜ, ನಿನಗೆ ಮಂಗಳವಾಗಲಿ. ನೀನು ಯಾರು? ಇಲ್ಲಿ ನನ್ನ ವೃತ್ತಾಂತವನ್ನು ತಿಳಿಸುವೆಯಾ? ದೇವ, ಕಿಷ್ಕಿಂಧೆಯ ರಾಜ ವಾಲಿ ಸಹೋದರ ಸುಗ್ರೀವ ಪ್ರಭು, ನಮ್ಮ ಅಣ್ಣನಾದ ವಾಲಿಗೂ ದುಂದುಬಿ ಎಂಬ ರಾಕ್ಷಸನಿಗೂ ಯುದ್ಧವಾಗುತ್ತಿರಲು ಆ ದುಂದುಬಿ ಎಂಬ ರಾಕ್ಷಸನು ಒಂದು ಗುಹೆಯೊಳಕ್ಕೆ ನುಗ್ಗಲು ನಮ್ಮಣ್ಣನಾದ ವಾಲಿಯು ಆ ಗುಹೆಯ ಬಾಗಿಲಿನಲ್ಲಿ ನನ್ನ ಕಾವಲಿರಿಸಿ ಆ ರಾಕ್ಷಸನು ಬೆಂದಟ್ಟಿ ಹೋದನು. ಎಷ್ಟು ದಿನಗಳಾದರೂ ಹೊರಗೆ ಬಾರದೆ ರಕ್ತವು ಪ್ರವಾಹವಾಗಿ ಹರಿಯುತ್ತಿತ್ತು. ಅದನ್ನು ನೋಡಿದ ನಾನು ಭಯಗೊಂಡು
ಆ ಗುಹೆಯ ಬಾಯಿಗೆ ದೊಡ್ಡದೊಂದು ಬಂಡಿಯನ್ನು ಎಳೆದು ಕಿಷ್ಕಿಂಧೆಯಲ್ಲಿ ಬಂದು ರಾಜ್ಯಭಾರ ಮಾಡುತ್ತಿದ್ದನು. ಆದರೆ ಕೆಲವು ದಿನಗಳ ನಂತರ ಆ ರಾಕ್ಷಸನು ಸಂಹರಿಸಿ ಗುಹೆಯ ಬಾಗಿಲಿನಲ್ಲಿ ನಾನು ಇಲ್ಲದನ್ನು ಕಂಡು ನನ್ನನ್ನು ಸಂಹರಿಸಲು ಯುಕ್ತನಾದನು. ನಾನು ಹೆದರಿ ಕೆಲವು ಕಪಿವೀರರೊಡಗೂಡಿ ನಾನಾ ದೇಶಗಳನ್ನು ತಿರುಗಿ ಈ ಮತಂಗಾಶ್ರಮದಲ್ಲಿ ವಾಸ ಮಾಡುತ್ತಿರುವನು ಪ್ರಭು. ಅವನೆಲ್ಲಿಗೆ ಬರದಿರಲು ಕಾರಣವೇನು? ಪ್ರಭು, ಆ ದುಂದುಬಿ ಎಂಬ ರಾಕ್ಷಸನನ್ನು ಸಂಹರಿಸುವಾಗ ಅವನ ಕಳೇಬರವನ್ನು ಕಿತ್ತು ಎಸೆಯುತ್ತಿರುವಾಗ ಆ ಮತಂಗ ಆಶ್ರಮಕ್ಕೆ ಬಂದು ಬೀಳಲು ಅದು ಅಪವಿತ್ರಗೊಂಡಾಗ ಯಾರು ನಮ್ಮ ಆಶ್ರಮವನ್ನು ಅಪವಿತ್ರಗೊಳಿಸಿದರೋ ಅವರು ಇಲ್ಲಿಗೆ ಬಂದರೆ ಅವರು ಶತಚಿತ್ರವಾಗಿ ಹೋಗಲಿ ಮತಂಗ ಮಹರ್ಷಿಗಳು ಶಾಪವಿಟ್ಟರು. ಆದ್ದರಿಂದ ಇಲ್ಲಿಗೆ ಬಂದಿರಲಿಲ್ಲ. ಅದು ಅಲ್ಲದೆ ನನ್ನ ಪತ್ನಿಯನ್ನು ಕೂಡ ಅಪಹರಿಸಿರುವರು ದೇವ. ಹಾಗಾದರೆ ಅವನು ಶಿಕ್ಷಾರ್ಹನೇ ಸರಿ. ಬರಮಾಡುವ ಆ ವಾಲಿಯನ್ನು, ಅವನನ್ನು ಸಂಹರಿಸಿ ಕಿಷ್ಕಿಂಧ ರಾಜ್ಯ ಪಟ್ಟವನ್ನು ನಿನಗೆ ಕಟ್ಟುತ್ತೇನೆ. ಆದರೆ ನೀನು ನನಗೆ ಸೀತಾನ್ವೇಷಣೆ ಕಾರ್ಯದಲ್ಲಿ ಸಹಾಯಕನಾಗಬೇಕು. ದೇವ, ಇಂದ್ರಾದಿ ಲೋಕಪಾಲಕರನ್ನೇ ತೃಣಪ್ರಾಯವಾಗಿರಿಸಿಕೊಂಡಿರುವ ಆ ರಾವಣನೇ ಅಣುವಾಗಿ ಸೆಂದಿಕೊಂಡ ವಾಲಿಯನ್ನು ಸಂಹಾರಿಸ ಮಾಡುವುದೆಂದರು ನನಗೆ ಅನುಮಾನ ತೋರಿಸುವುದು. ಅದು ಅಲ್ಲಿ ಕಾಣುತ್ತಿರುವ ಸಪ್ತ ತಾಳೆಮರಗಳನ್ನು ಯಾರು ಒಂದೇ ಬಾಣಗಳಿಂದ ಸಂಹರಿಸುವರೋ ಅವರು ವಾಲಿಯನ್ನು ಸಂಹರಿಸುವರು. ಸುಗ್ರೀವರಾಜ, ಪರೀಕ್ಷಿಸಿದ ಮಾತ್ರಕ್ಕೆ ಪರಾಕ್ರಮಕ್ಕೆ ಕುಂದುಂಟೆ. ಇದೋ ನೋಡು. ದೇವ, ಸಾಮಾನ್ಯ ಮನುಷ್ಯರೆಂದು ನಾನು ನಿಮ್ಮನ್ನು ಪರೀಕ್ಷಿಸೇನು. ದಯಮಾಡಿ ನನ್ನನ್ನು ಕ್ಷಮಿಸಬೇಕು ದೇವ. ಚಿಂತೆ ಇಲ್ಲ, ಬರಮಾಡು ಆ ವಾಲಿಯನ್ನು. ಆಂಜನೇಯ, ಒಡೆಯ, ಬರಮಾಡಲೇ? ಕರೆಯಿರಿ ಒಡೆಯ. ವಾಲಿಯನ್ನು ಕೂಗಲೇ? ಕೂಗಲಿ ಒಡೆಯ. ವಾಲಿ, ವಾಲಿ! ಎಲ್ಲಿ ಅಡಿಗೆ ಕುಳಿತಿರುವೆ? ಎಲ್ಲಿ ಅಡಗಿ ಕುಳಿತಿರುವೆ? ಬಾ, ನನ್ನೊಡನೆ ಯುದ್ಧಕ್ಕೆ ಬಾ. ನನ್ನೊಡನೆ ಯುದ್ಧಕ್ಕೆ ಬಾ. ಬಾರೋ. ಸುಗ್ರೀವ, ತಮಯ, ಬಾರಿ ಬಾರಿಗೂ ನನ್ನಿಂದ ಹೊಡೆತಗಳನ್ನು ತಿಂದು ಅವಮಾನಿತನಾದರೂ ಪುನಃ ನನ್ನನ್ನು ಯುದ್ಧಕ್ಕೆ ಕರೆತಿರುವೆಯಾ? ಏಕೆ ಜಂಬ ಕೊಚ್ಚಿಕೊಳ್ಳುವೆ? ಹಾಗಾದ್ರೆ ಯುದ್ಧ ಶುರು. ಪುನಃ ನನ್ನನ್ನು ಯುದ್ಧಕ್ಕೆ ಕರೆದಿದ್ದೆ ಆದರೆ ನೀನೆಲೆ ಊದಾಗ ಬಿಡುವನು. ಆಂಜನೇಯ, ಒಡೆಯ, ಒಡೆಯ, ಪೆಟ್ಟಾಯಿತೆ ಒಡೆಯ, ಪೆಟ್ಟಾಯಿತೆ, ಪೆಟ್ಟಾಯಿತೆ. ನಮಗೆ ಅಭಯವನ್ನು ಕೊಟ್ಟ ಆ ವೀರರನ್ನು ಬಂದ ದಾರಿಯಲ್ಲೇ ಹಿಂದಕ್ಕೆ ಕಳಿಸಿಬಿಡು, ಹಿಂದಕ್ಕೆ ಕಳಿಸಿಬಿಡು. ಶಾಂತರಾಗಿ, ಶಾಂತರಾಗಿ ಪ್ರಭು. ಇದರಲ್ಲಿ ಏನೋ ಮಹತ್ತರವಾದ ವಿಷಯವಿರಬೇಕು. ಪ್ರಭು ಶ್ರೀರಾಮಚಂದ್ರ, ಈ ವಿಷಮ ಪರೀಕ್ಷೆ ಏತಕ್ಕೆ ಸ್ವಾಮಿ? ಸುಗ್ರೀವರಾಜ, ನೀನು ಚಿಂತಿಸಬೇಡ. ನಿಮ್ಮಿರುವರ ಮುಖಗಳು ಒಂದೇ ರೀತಿ ಇದ್ದುದರಿಂದ ಬಾಣ ಪ್ರಯೋಗಿಸಲು ಸಾಧ್ಯವಾಗಲಿಲ್ಲ. ಲಕ್ಷ್ಮಣ, ಈಗ ಬರಮಾಡು ಆ ವಾಲಿಯನ್ನು. ಆಂಜನೇಯ, ಒಡೆಯ, ಈಗ ನನಗೆ ಹೊಸ ಚೈತನ್ಯ ತೋರುತ್ತಿರುವುದು. ಹಾಗಾದ್ರೆ ಇದು ವಿಜಯಮಾಲೆಯೇ ಸರಿ. ಕರೆಯಿರಿ ಒಡೆಯ, ಕರೆಯಿರಿ, ಕರೆಯಿರಿ, ಈಗ ಕರೆಯಿರಿ ಆ ವಾಲಿಯನ್ನು. ಯುದ್ಧವನ್ನು ಮಾಡಲೇ? ಮಾಡಲಿ ಒಡೆಯ. ಹಾಗಾದ್ರೆ ನೀನೇ ಬಾ. ಆಯ್ತು ಒಡೆಯ, ನಿಮ್ಮ ಬೆಂಗಾವಲಾಗಿರುವನು. ಕರೆಯಿರಿ ಒಡೆಯ. ಹಾಗಾದ್ರೆ ವಾಲಿಯನ್ನು ಕೂಗಲೇ? ಹೋಗಿರಿ ಒಡೆಯ. ವಾಲಿ, ವಾಲಿ, ಇದೀಗ ಈಗ ಹೊಸ ಸುಗ್ರೀವನು ಬಂದಿರುವನು. ಹೊಸ ಸುಗ್ರೀವನು ಬಂದಿರುವನು. ಬಾ, ಯುದ್ಧಕ್ಕೆ ಸಿದ್ಧರಾಗು. ಬಾ, ಬಾ. ದುರಾತ್ಮನೆ ಕಠೋರ ಕೋಲ ಏನಿದೆ? ದುರಾತ್ಮನೆ ಕಠೋರ ಕೋಲ ಏನಿದೆ? ಈ ಚಲೋವದಿಂದ ನಿನ್ನ ನಾಶ ಕೈಯುವೆ.
ಹನುಮ ನಿನ್ನನು ಹನುಮ ಮುರಿದನು ನಿಲ್ಲು 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 ನಿಲ್ಲ ಹನುಮ ಮುರಿದನು ಹನುಮ ನಿನ್ನನು ಹನುಮ ಮುರಿದನು ನಿಲ್ಲು 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 ನಿಲ್ಲ ಹನುಮ ಮುರಿದನು ಶೂರನಾದೊಡೆ ತೋರು ಸಾಹಸ ಶೂರನಾದೊಡೆ ತೋರು ಸಾಹಸ ಸಂತತಿ ಸ್ವತಂತ್ರದ ಪ್ರಬೋಧ ಸಂತತಿ ಸ್ವತಂತ್ರದ ಪ್ರಬೋಧ ಅಗ್ರೀವ ಈ ಸಾರಿ ಮಲ್ಲ ಯುದ್ಧವನ್ನು ಮಾಡೋಣ ನೋಡೋಣ ಆದರೆ ನೀರು ಬದುಕುಳಿಯಲು ಸಾಧ್ಯವಿಲ್ಲ ನೋಡೋಣ ಯುದ್ಧಕ್ಕೆ ಸಿದ್ಧನಾಗು ಚೇತನಾಗು. ಯಾರು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಿದವರು ಯಾರು? ನಾನು ಅಯೋಧ್ಯಾಧಿಪತಿಯಾದ ದಶರಥನ ಸುಪುತ್ರ ಶ್ರೀರಾಮನು. ರಾಮಚಂದ್ರ ಪ್ರಭು, ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಲು ಕಾರಣವಾದರೆ ಏನು? ನಾನು ಮಾಡಿದ ಅಪರಾಧವಾದರೆ ಏನು ಪ್ರಭು? ನೀನು ನಿನ್ನ ಸಹೋದರನ ಪತ್ನಿಯನ್ನು ಅಪಹರಿಸಿದ್ದು ಅಪರಾಧವಲ್ಲವೇ? ಆದ ಕಾರಣ ನಿನ್ನ ಮುಖವನ್ನು ನೋಡಿ ಬಾಣ ಪ್ರಯೋಗಿಸಬಾರದೆಂದು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡಬೇಕಾಯಿತು. ಪ್ರಭು, ಕಪಿಗಳಾದ ನಮಗೆ ವಾವೆ ವರಸೆಗಳಿಲ್ಲವೆಂದು ಜ್ಞಾನಿಯಾದ ನಿಮಗೆ ತಿಳಿದಿಲ್ಲವೇ ಪ್ರಭು? ಈಗ ಈ ಸುಗ್ರೀವನನ್ನು ಸಖ್ಯ ಮಾಡಲು ಕಾರಣವಾದರೂ ಏನು? ದುರುಳನಾದ ದಶಕಂಠನು ನನ್ನ ಪತ್ನಿಯನ್ನು ಅಪಹರಿಸಿರುವನು. ಆದ ಕಾರಣ ಸುಗ್ರೀವರಾಜನು ನನಗೆ ಸೀತಾನ್ವೇಷಣ ಕಾರ್ಯದಲ್ಲಿ ಸಹಾಯಕನಾಗುವುದರಿಂದ ನಾನು ಆತನ ಸಖ್ಯ ಬೆಳೆಸಬೇಕಾಯಿತು. ಪ್ರಭು, ಮೊದಲೇ ಈ ವಿಚಾರವನ್ನು ತಿಳಿಸಿದ್ದರೆ ಆ ರಾವಣನನ್ನು ಕ್ಷಣಾರ್ಧದಲ್ಲಿ ಎಡಮುರಿ ಕಟ್ಟಿ ನಿಮ್ಮ ಪಾದಾರವಿಳಿದಗಳಿಗೆ ಕೆಡುತ್ತಿದ್ದೆನು. ಈಗ ಈ ಸುಗ್ರೀವನಿಂದ ಸಾಧ್ಯವೇ? ವಾಲಿ, ನಿನಗೆ ಈಗಲೂ ಬದುಕಬೇಕೆಂಬ ಇಚ್ಛೆ ಇದ್ದರೆ ಹೇಳು, ನನ್ನ ಬಾಣವನ್ನು ಉಪಸಂಹಾರ ಮಾಡಿಕೊಳ್ಳುತ್ತೇನೆ. ಬೇಡ ಪ್ರಭು, ರಾಮ ಬಾಣ ಎಂದಿಗೂ ಹುಸಿಯಾಗ ಕೂಡದು. ನನ್ನದೊಂದು ಆಸೆ ನೆರವೇರಿಸಿಕೊಡುವಿರಾ? ಏನದು? ನನ್ನ ಅಂಗದನ ಭಾರವು ಸಂಪೂರ್ಣ ನಿಮ್ಮದಾಗಿರುವುದು. ವಾಲಿ ರಾಜೇಂದ್ರ, ಅಂಗದನ ಯೋಗಕ್ಷೇಮವನ್ನು ಸುಗ್ರೀವರಾಜ ನೋಡಿಕೊಳ್ಳುವನು. ನೀನು ನಿಶ್ಚಿಂತೆಯಾಗಿರು. ನಿನ್ನ ಬಾಣದಿಂದಲೇ ಮೋಕ್ಷ ಹೊಂದುವೆನು. ನನ್ನನ್ನು ಅನುಗ್ರಹಿಸು ದೇವ. ವೀರ ಸ್ವರ್ಗವನ್ನು ಪಡೆ ವೀರ. ಜನಕ, ನಮ್ಮ ನಗರಿ ಪರಲೋಕ ವಾಸಿಯಾದಯಾ ಪ್ರಭು ಶ್ರೀರಾಮಚಂದ್ರ. ನಮ್ಮ ತಂದೆಯು ಮಾಡಿದ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ಪ್ರಭು? ಅಂಗದ ಕುಮಾರ, ನಿನ್ನ ತಂದೆಯು ಮಾಡಿದ ಅಪರಾಧಕ್ಕಾಗಿ ಪ್ರಾಯಶ್ಚಿತ್ತವನ್ನು ಪಡೆದನು. ನೀವು ಚಿಂತಿಸಬೇಡಿರಿ. ಸುಗ್ರೀವರಾಜ, ನೀನೀಗಲೇ ನಿಮ್ಮ ಅಣ್ಣನ ಅಂತ್ಯಕ್ರಿಯೆಯನ್ನು ಮುಗಿಸಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾಗು. ಆಗಬಹುದು ಪ್ರಭು. ಲಕ್ಷ್ಮಣ, ಅಣ್ಣ, ನಾನು 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವುದಿಲ್ಲವಾದ್ದರಿಂದ ನೀನೀಗಲೇ ಕಿಷ್ಕಿಂದಿಗೆ ತೆರಳಿ ಸುಗ್ರೀವರಾಜನಿಗೆ ರಾಜ್ಯಾಭಿಷೇಕವನ್ನು, ಅಂಗದ ಕುಮಾರನಿಗೆ ಯುವರಾಜ್ಯಾಭಿಷೇಕವನ್ನು ಮಾಡಿ ಜಾಗೃತಿಯಾಗಿ ಹಿಂತಿರುಗು. ಆಗಲಿ ಅಣ್ಣ. ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ರಾಮ ಹರೇ ಹರೇ, ಸೀತಾ ಹರೇ ಹರೇ. ಜೈ ಜೈ ರಾಮ ಹರೇ, ಜೈ ಜೈ ಸೀತಾ ಹರೇ. ದಶರಥನುದ್ಧಾರ ದೋ ಜನಿಸಿದ ಶ್ರೀ ಹರಿ. ದಶರಥನುದ್ಧಾರ ದೋ ಜನಿಸಿದ ಶ್ರೀ ಹರಿ. ಲೋಕವ ಬೆಳಗುವ ರಾಮ ಹರೇ ಹರೇ.
ಲೋಕವ ಬೆಳಗುವ ರಾಮ ಹರೇ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಹರೇ ಜೈ ಜೈ ಸೀತಾ ಹರೇ ಅಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಅಲ್ಯಾಶಾಪ ವಿಮೋಚನೆಗೈದು ಮಿಥಿಲೆಗೆ ಸಾಗಿದ ರಾಮ ಹರೇ ಹರೇ ಸ್ವಯಂವರ ಸಭೆಯಲ್ಲಿ ಹರದನುವ ಮುರಿದು ಸ್ವಯಂವರ ಸಭೆಯಲ್ಲಿ ಹರದನುವ ಮುರಿದು ಸೀತೆಯ ಒಲಿಸಿದ ರಾಮ ಹರೇ ಹರೇ ಸೀತೆಯ ಒಲಿಸಿದ ರಾಮ ಹರೇ ಹರೇ ಜೈ ಜೈ ರಾಮ ಹರೇ ಜೈ ಜೈ ಸೀತಾ ಜೈ ಜೈ ಸೀತಾ ರಾಮ 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 ಸೀತಾ ರಾಮ 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 ಸೀತಾ ರಾಮ 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 ರಾಮ. ಹೇಗಿರುವೆ? ದಿನಗಳು ಕಳೆದಂತೆಲ್ಲ ನಿನ್ನ ಚಿಂತೆಯು ಬಲವಾಗುತ್ತಿರುವುದು. ಸೀತಾ, ಜಾನಕಿ, ಬಂದು ಒಂದು ಮಾತನ್ನಾದರೂ ಆಡಬಾರದೆ? ಜಾನಕಿ, ಲಕ್ಷ್ಮಣ, ಅಣ್ಣ, ವಾಲಿಯ ವಧೆಯಾಗಿ ವರ್ಷಕಾಲ ಕಳೆದರೂ ಸುಗ್ರೀವರಾಜನು ಸೀತಾನ್ವೇಷಣ ಕಾರ್ಯದಲ್ಲಿ ತೊಡಗಲಿಲ್ಲ. ಆದ ಕಾರಣ ನೀನೀಗಲೇ ಕಿಷ್ಕಿಂಧೆಗೆ ತೆರಳಿ ಅವನನ್ನು ಅವನ ಪರಿವಾರವನ್ನು ಎಚ್ಚರಿಸಿ ಬಾ. ಹಾಗೆ ಆಗಲಿ ಅಣ್ಣ. ಸುಡುವೆನ ಕಿಷ್ಕಿಂಧೆಯನು ನಾ ಸುಡುವೆ ಕಿಷ್ಕಿಂಧೆಯನು ನಾ ಪಡ ಪಡ ಕಪಿಕುಲವನ್ನೆಲ್ಲ ಕಡಿದು ಪಡವಿಯೊಳಿಡುವೆ. ಕೆಡುಕನ ಸುಗ್ರೀವನ ದಮನ ಕೆಡುಕನ ಸುಗ್ರೀವನ ದಮನ ಪಡಸೀಳು ಕೋಪಾಗ್ನಿಗಾಹುತಿ ಕೊಡುವೆ. ವಾಲಿಯ ವಧೆಯಾಗಿ ವರ್ಷ ಕಾಲ ಕಳೆದರು ಪಾನಮತ್ತರಾಗಿ ಕುಳಿತಿರುವ ಸುಗ್ರೀವ ಮತ್ತವನ ಪರಿವಾರವನ್ನು ಈಗಲೇ ಸುಟ್ಟು ಧ್ವಂಸ ಮಾಡಿಬಿಡುವೆನು. ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿ ಏತಕ್ಕೆ ಕೋಪಿಸುವೆ ಅಂಗದ ಖ್ಯಾತಿ ಒಂದರೆ ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿ ಏತಕ್ಕೆ ಕೋಪಿಸುವೆ. ಸರಿಸಕ್ಕೆ ಬರುತ್ತೀರೆ ಗುರು ತರ ಕಪಿಬಲ 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 ಅರ್ಜದಿಂದಲೇ ಪರಮ ಪುರುಷ ನರದ ಅರನ ಸಿರದಿ ಧರಿಸಿ ಅಂಶದಿಂದಲೇ ಪರಮ ಪುರುಷ ನರದ ಅರನ ಸಿರದಿ ಧರಿಸಿ ಮೆರೆಯುತ್ತಲಿರುವೆ ಉದರಯೊಳಗರುಷದಿ ಮೆರೆಯುತ್ತಲಿರುವೆ ಉದರಯೊಳಗರುಷದಿ ನರದ ದಶರಥ ಏತಕ್ಕೆ ಕೋಪಿಸುವೆ ರಾಮಾನುಜನಿ ಪರಿ ಏತಕ್ಕೆ ಕೋಪಿಸುವೆ. ಪ್ರಭು ಲಕ್ಷ್ಮಣಸ್ವಾಮಿ, ಇದೋ ನಿನಗೆ ನಮಸ್ಕರಿಸುವನು. ಮಳೆಗಾಲವಾದ್ದರಿಂದ ಚೆದರಿ ಹೋಗಿದ್ದ ಕಪಿ ಸೈನ್ಯವನ್ನು ಒಟ್ಟುಗೂಡಿಸಲು ತಡವಾಯಿತು ಪ್ರಭು, ಕ್ಷಮಿಸಬೇಕು.
ಅಂಗದ, ನಿನ್ನ ಚಿಕ್ಕಪ್ಪರಿಗೆ ಬರಲು ನಾಚಿಕೆ ಆದ್ದರಿಂದ ನಿನ್ನನ್ನು ಕಳಿಸಿರುವನೇ. ವಾಲಿಗಾದ ಗತಿಯೂ ಆತನಿಗೂ ಆಗುವುದು. ಜಾಗ್ರತೆಯಾಗಿ ಬಂದು ಅಣ್ಣನನ್ನು ನೋಡಲಂತೆ ತಿಳಿಸು. ಆಗಬಹುದು ಪ್ರಭು.